ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೆಣಸಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಗೆಣಸಿನ ಹೋಳಿಗೆ ಮಾಡಲಿಕ್ಕೆ ನಾನು ಮೊದಲಿಗೆ ಗೆಣಸುಗಳನ್ನು ತೊಳೆದು ತೊಗೊಂಡಿದ್ದೀನಿ. ಈ ರೀತಿ ಒಂದು 4-5 ಗೆಣಸುಗಳನ್ನು ತೊಳೆದು ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಕುದಿಸೋದು ನೋಡೋಣ ಬರ್ರಿ. ನೋಡಿರಿ, ನಾನೀಗ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಪ್ಲೇಟ್ ಸಾಕು. ಇದನ್ನು ಹವೆಯಲ್ಲಿ ಬೇಯಿಸಬೇಕಾಗುತ್ತೆ. ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆನಂತರ 1 ಪ್ಲೇಟನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಗೆಣಸುಗಳನ್ನು ಈ ರೀತಿ ಇಟ್ಕೊಂಡು ಇದನ್ನು ಒಲೆ ಮೇಲೆ ಇಡಬೇಕು ನೋಡಿರಿ. ಈ ರೀತಿ ಕುಸೋದ್ರಿಂದ ಭಾಳ ಸ್ವೀಟ್ ಇರ್ತಾವೆ ಗೆಣಸುಗಳು. ಹಾಗೆ ತಿನ್ನೋಕ್ಕೂ ಮಜವಾಗಿರುತ್ತೆ, ಮಸ್ತಾಗಿರ್ತಾವೆ ನೋಡಿರಿ. ಈ ರೀತಿ ನಾನು ಒಂದು 10-12 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ದಪ್ಪ ಇದ್ದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಗೆಣಸುಗಳು ತೆಳ್ಳಗಿದ್ದರೆ ಸ್ವಲ್ಪ ಬೇಗನೆ ಕುದಿಯುತ್ತವೆ. ನೋಡಿರಿ, ಈಗ ನಮ್ಮ ಗೆಣಸುಗಳು ಕುದಿಲಿ. ನಾವು ಅಷ್ಟರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ, ಹೋಳಿಗೆ ಹಿಟ್ಟನ್ನು ಕಲಸಿಕೊಳ್ಳೋಣ. ಈಗ ನೋಡಿರಿ, ನನಗೆ ಬೇಕಾಗುವಷ್ಟು, ನನಗೆ ಅವಶ್ಯಕತೆ ಇರುವಷ್ಟು ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹಿತ ಹಾಕ್ತಾಯಿದ್ದೀನಿ. ಹೋಳಿಗೆ ಹಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಬೇಕು ನೋಡಿರಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕೈಗೆ ಗೋಧಿ ಹಿಟ್ಟಾಗಲಿ ನಮ್ಮ ಮೈದಾ ಹಿಟ್ಟಾಗಲಿ ಕೈಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ನಾವು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಹೋಳಿಗೆ ಹಿಟ್ಟಿಗೆ. ಈ ರೀತಿ ಎಣ್ಣೆಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿರಿ. ಈ ರೀತಿ ಉಂಡೆ ಉಂಡೆ ಆಗೋ ತನಕ ಹಿಟ್ಟನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಮೆಲ್ಟ್ ಆಗೋ ತನಕ ಕಲಿಸ್ತಾನೆ ಇರಬೇಕು. ಈಗ ನೋಡಿರಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಇದನ್ನು ಹೋಳಿಗೆ ಹಿಟ್ಟು ಮಾಡ್ತಾರಲ್ಲ, ಬೇಳೆ ಹೋಳಿಗೆಯನ್ನು ಮಾಡ್ತಾರಲ್ಲ, ಅದೇ ಬೇಳೆ ಹೋಳಿಗೆ ರೀತಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಬೇಳೆ ಹೋಳಿಗೆಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ತಿರೋ ಅದೇ ರೀತಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತಲೂ ತೆಳ್ಳಗೆ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಮೇನಾಗಿ ನಾವು ಹೂರಣ ಯಾವ ರೀತಿ ಇರುತ್ತೋ ಅದೇ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿರಿ. ಅದು ಅತಿ ಗಟ್ಟಿ ಆಯ್ತು, ಇದು ಅತಿ ನೀರಾಯ್ತು ಅಂದರೆ ಸರಿ ಹೋಗೋದಿಲ್ಲ. ಎರಡೂ ಒಂದೇ ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ಹೋಳಿಗೆಗಳು ಚೆನ್ನಾಗಿ ಬರ್ತಾವೆ. ಬೇಳೆ ಹೋಳಿಗೆ ಆಗಲಿ ಗೆಣಸಿನ ಹೋಳಿಗೆ ಆಗಲಿ ಒಂದೇ ಥರ ಕಲಿಸ್ಕೋಬೇಕು ನೋಡಿರಿ. ನಾನು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪನೂ ಕೈಗೆ ಹಿಟ್ಟು ಅಂಟ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಹಿಟ್ಟಿಗೆ ಎಣ್ಣೆಯನ್ನು ಹಾಕಿ ನಾದಬೇಕು. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನೋಡಿರಿ, ಅಷ್ಟೊತ್ತಿಗೆ ನಮ್ಮ ಗೆಣಸುಗಳು ಬೆಂದಿದೆ ನೋಡಿರಿ. ಈಗ ಚಾಕು ಹಾಕಿದ್ರೆ ನೋಡಿರಿ, ಈ ರೀತಿ ಒಳಗಡೆ ಸಲೀಸಾಗಿ ಹೋಗುತ್ತೆ. ಅಂದರೆ ಬೆಂದಂಗೆ ಅಂತ ತಿಳ್ಕೊಬೇಕು. ಬೆನಿಲಿಲ್ಲ ಅಂದ್ರೆ ಆಗಲೇ ಒಳಗಡೆ ಆಗಲಿ ಬೇರೆ ಟೈಪ ಇರ್ತಾವೆ, ಹಸಿಯಾಗಿ ಕಲರ್ ಚೇಂಜ್ ಇರುತ್ತೆ ನಡ್ಬರ್ಕ. ಹಂಗಾಗಿ ಗೊತ್ತಾಗುತ್ತೆ ಬೆನಿಲಾರ್ದು ಬೆಂದಿದ್ದು. ಈಗ ನಮ್ಮ ಗೆಣಸುಗಳು ಬೆಂದಿದ್ದಾವೆ. ನಾವು ಸಿಪ್ಪೆಯನ್ನು ಬಿಡಿಸ್ಕೊಂಡು ತಗೊಳ್ಳೋಣ. ಈಗ ಈ ರೀತಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ. ನಾನು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ಹೋಳಿಗೆ ಮಾತ್ರ ಮಸ್ತ್ ಆಗ್ತದೆ ನೋಡಿರಿ. ಸೂಪರ್ ಆದಂತಹ ರುಚಿ ಇರ್ತಾವೆ. ಇವನ್ನ ಹಾಗೇನೂ ತಿನ್ಬೋದು ನೋಡಿರಿ. ಈ ಗೆಣಸುಗಳನ್ನು ಭಾರಿ ಟೇಸ್ಟಾಗಿರ್ತಾವೆ ಹವೆಯಲ್ಲಿ ಬೇಯಿಸುವುದರಿಂದ. ಈಗ ನೋಡಿರಿ, ನಾನು ಇದು ಗಂಟು ಉಳಿಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕುದಿಸಿದಂತಹ ಗೆಣಸುಗಳನ್ನು ನಾನು ಈ ರೀತಿ ಎರ್ಜೋ ಮಣೆಯಲ್ಲೇ ಈ ರೀತಿ ತುರಿತಾ ಇದ್ದೀನಿ. ನಾವು ಎರ್ಜಿಕೊಳ್ತೀವಿ ಅಂತೀವಿ, ತುರಿಯೋದು ಅಂತಲೂ ಅಂತೀವಿ. ಈ ರೀತಿ ತುರ್ಕೊಂಡು ತೊಗೊಂಡ್ರೆ ನಮಗೆ ಗಂಟಾಗಲ್ಲ, ಚೆನ್ನಾಗಿ ಮೆತ್ತಗೆ ಆಗುತ್ತೆ ನೋಡಿರಿ. ಬೇಳೆ ಹೂರಣ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ. ಈ ರೀತಿ ತೊಗೋಬೇಕು ನೋಡಿರಿ. ನಾನು ಒಂದು 2 ಮಾತ್ರ ಇಲ್ಲಿ ಎರ್ಜಿ ತೊಗೊಳ್ತಾ ಇದ್ದೀನಿ. ಉಳುಕಿದ್ದು ಹಂಗೆ ಇಡ್ತೇನೆ. ಈ ರೀತಿ ಎರ್ಜೋ ಮಣೆಯಿಂದ ಎರ್ಜಿದ್ರೆ ನಮಗೆ ಗಂಟು ಗೆಣಸುಗಳು ಗಂಟಾಗಲ್ಲ. ಕೈಲೇ ಕಲಸಿದ್ರೆ ಸ್ವಲ್ಪ ಇಷ್ಟು ಸಾಫ್ಟ್ ಆಗೋ ಚಾನ್ಸ್ ಇರಲ್ಲ ನೋಡಿರಿ. ಹಂಗಾಗಿ ಈ ರೀತಿ ಎರ್ಜಿ ತೊಗೊಂಡ್ರೆ ಚೆನ್ನಾಗಿ ಹೋಳಿಗೆಗಳು
ಸ್ಮೂತಾಗಿ ಸಾಫ್ಟಾಗಿ ಮಸ್ತಾಗಿ ಬರ್ತಾವೆ. ನೋಡಿರಿ ಹೋಳ್ಗೆ ಮಾಡಿದ ನಂತರ ನೋಡಿದ್ರಂತ ನೀವು ಎಷ್ಟು ಚೆನ್ನಾಗಿ ಹೋಳ್ಗೆ ಬರ್ತಾವೆ ಅಂತ. ಈ ರೀತಿ ರೆಡಿ ಮಾಡಿದ್ದಾಯಿತು. ಈಗ ನಾವು ಇದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಆಗಲೇ ನಮಗೆ ಗೆಣಸಿನಲ್ಲಿ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ನಾವು ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಕಾಲು ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೋಬೇಕು ನೋಡಿರಿ. ನೀರು ಬೆಲ್ಲ ಕರಗಲಿಕ್ಕೆ ಸಹಾಯ ಆಗಲಿ ಅಂತ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಯಾಕಂದರೆ ನಮ್ಮ ಗೆಣಸು ಎಲ್ಲ ಇಟ್ಟಿವಲ್ರಿ ಅದೆಲ್ಲ ಸ್ಮೂತ್ ಆಗುತ್ತೆ, ಹೋಳಿಗೆ ಸರಿಯಾಗಿ ಬರೋದಿಲ್ಲ. ಹಂಗಾಗಿ ಇದು ಬೆಲ್ಲ ಕರಗುವುದಕ್ಕೆ ಸಹಾಯ ಆಗಲಿ ಅಂತ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕರಗಿಸ್ತಾ ಬೆಲ್ಲವನ್ನು ಗಂಟು ಇರಲಾರ್ದಂಗೆ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಬೇಕು ನೋಡಿರಿ. ಇದೇನು ಹಣ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ, ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿರಿ. ಈಗ ನಮ್ಮ ಬೆಲ್ಲ ಕರಗಿತು. ಈ ಟೈಮಲ್ಲಿ ನಾವು ಈ ಗೆಣಸನ್ನು ತುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಇದನ್ನು. ಇದು ಏನಂದರೆ ಗೆಣಸು ಆಲೂಗಡ್ಡೆ ಆಗಲಿ ಗೆಣಸಾಗಲಿ ನೀರನ್ನು ಹೀರ್ಕೊಳ್ತದೆ. ಹಂಗಾಗಿ ಇದೆಲ್ಲ ಹೀರ್ಕೊಂಡು ನಮಗೆ ಹೂರ್ಣದಾದಕ್ಕೆ ಬರುತ್ತೆ ನೋಡಿರಿ. ಈ ರೀತಿ ಇದನ್ನು ಗ್ಯಾಸಿನ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ನಮ್ಗೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ. ಈಗ ನಮ್ಮ ಹೂರ್ಣ ರೆಡಿ ಆಗ್ತಾ ಬಂತು. ಇದೆಲ್ಲ ಕಲಸಿದ ನಂತರ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಆರೋಗಿಡ್ಬೇಕು ನೋಡಿರಿ. ಆರಿದ ನಂತರ ಹೋಳಿಗೆಯನ್ನು ಮಾಡೋಣ, ಅಂದ್ರೆ ಗಟ್ಟಿ ಆಗುತ್ತೆ ನೋಡಿರಿ. ಈಗ ಆರಿದೆ ಎಲ್ಲ ಹೂರ್ಣದ ನೋಡಿರಿ, ಯಾವ ರೀತಿ ಬೇಳೆ ಹೂರ್ಣ ಯಾವ ರೀತಿಯಾಗಿರುತ್ತೋ ಅದೇ ರೀತಿ ಇದು ನಮ್ಮ ಗೆಣಸಿನ ಹೂರ್ಣನೂ ಆಗಿದೆ. ಈ ರೀತಿ ಉಂಡೆಗಳನ್ನು ಕಟ್ಟಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಹೋಳಿಗೆ ಮಾಡಲಿಕ್ಕೆ ಸಲೀಸಾಗುತ್ತೆ. ಹಾಗಾಗಿ ನಾನು ಇದನ್ನು ಹೋಳಿಗೆ ಮಾಡಲಿಕ್ಕೆ ಉಂಡೆಗಳನ್ನಾಗಿ ಕಟ್ಟಿಕೊಂಡು ಇಟ್ಕೊತಾ ಇದ್ದೀನಿ. ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ನೋಡ್ರಿ. ಹೋಳಿಗೆ ಮಾಡೋದಂತರೂ ತುಂಬ ಸುಲಭ ನೋಡ್ರಿ. ಬೇಳೆ ಹಾಕಿ ರುಬ್ಬಿ ಹೋಳಿಗೆ ಮಾಡುವ ಬದಲು ಈ ರೀತಿ ಗೆಣಸಿನ ಹೋಳಿಗೆ ಸೀಸನ್ ಇದ್ದಾಗ ಗೆಣಸು ತೊಗೊಂಬಂದು ಈ ರೀತಿ ಹೋಳಿಗೆ ಮಾಡೋದು ತುಂಬ ಸುಲಭ. ಟೇಸ್ಟ್ ಆಗಿರ್ತಾವೆ, ಮಸ್ತೂ ಆಗಿರ್ತಾವೆ. ಈಗ ನೋಡ್ರಿ ನಾವು ಉಂಡೆ ಮಾಡಿದ್ದಾಯಿತು. ಈಗ ಹೋಳಿಗೆಯನ್ನು ಮಾಡೋಣ ನೋಡ್ರಿ. ಹಿಟ್ಟೆಲ್ಲ ಹದವಾಗಿದೆ, ಚೆನ್ನಾಗಿ ನಮಗೆ ನೆಂದಿದೆ ಹಿಟ್ಟು. ಈ ಸಮಯದಲ್ಲಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹೋಳಿಗೆ ಎಷ್ಟು ಮಾಡ್ತೀವೋ ಅಷ್ಟು ಉಳ್ಳಿ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದೊಂದಾಗಿ. ಈಗ ನೋಡ್ರಿ, ಒಂದೇ ಒಂದು ಉಳ್ಳಿಯನ್ನು ತಗೊಂಡು ಚಪಾತಿ ಮಾಡೋದಕ್ಕಿಂತ ಅರ್ಧ ತಗೊಂಡು ನಾವು ಹೂರ್ಣ ಯಾವ ರೀತಿ ಉಂಡೆ ಮಾಡಿರ್ತೀವೋ ಅದ್ರ ತಕ್ಕಂಗೆ ನಾವು ಅದರ ಅರ್ಧದಷ್ಟು ಹಿಟ್ಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ರಿ, ಈ ರೀತಿ ಸ್ವಲ್ಪ ಪೂರಿ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಲಟ್ಟಿಸಿ ಈ ರೀತಿ ಅದನ್ನು ಫಿಲಪ್ ಮಾಡಿಬಿಟ್ರೆ ಮುಗೀತು ನೋಡ್ರಿ. ಹೂರ್ಣ ನಮ್ಮದು ರೆಡಿ ಆಯಿತು. ಹೋಳಿಗೆ ಮಾಡಲಿಕ್ಕೆ ರೆಡಿ ಆಯಿತು. ಇದನ್ನು ಸ್ವಲ್ಪ ನಾವು ಲಟ್ಟಿಸಿಬಿಟ್ಟಿವಂದ್ರೆ ನಮ್ಮ ಹೋಳಿಗೆ ಸುಲಭವಾಗಿ ರೆಡಿ ಆಗುತ್ತೆ ನೋಡ್ರಿ. ಇಷ್ಟು ಚೆನ್ನಾಗಿ ಸ್ಮೂತಾಗಿ ಲಟ್ಟಿಸ್ಬೇಕು ನೋಡ್ರಿ ಇದನ್ನು. ಇಲ್ಲಾಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ನೋಡ್ರಿ. ಹೋಳಿಗೆ ಮಾತ್ರ ಸೂಪರ್ ಆಗಿದ್ದವು. ಈಗ ಅಂಚನ್ನು ಇಟ್ಕೊಂಡಿದ್ದೀನಿ ನಾನು. ಈಗ ಅಂಚಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಹೋಳಿಗೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಗೆಣಸಿನ ಹೋಳಿಗೆ. ಸೂಪರಾಗಿ ಇರುವಂತಹ ಹೋಳಿಗೆ ರೆಡಿ ಆಗ್ತಾ ಬಂತು. ನಾನು ಕೈಯಿಂದಾನೇ ಎತ್ತಿ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಸ್ಪೂನಿನ ಸಹಾಯದಿಂದನೂ ಇದನ್ನು ಹಾಕೋಬೋದು. ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ನಮ್ಮ ಗೆಣಸಿನ ಹೋಳಿಗೆಗಳು ಸವಿಯಲು ಸಿದ್ಧ ಆಗ್ತವೆ ನೋಡ್ರಿ. ರೆಡಿ ಆಯಿತು ಹೋಳಿಗೆ.
ಸೂಪರಾಗಿ ಕಾಣ್ತಿದ್ದಾವೆ ನೋಡ್ರಿ. ಹೋಳಿಗೆ, ಬೇಳೆ ಹೋಳಿಗೆ ರೀತಿಯೇ ಕಾಣ್ತಾ ಇದ್ದಾವೆ. ಇದಕ್ಕೇನು ಅತಿ ತ್ರಾಸೂ ಆಗೋದಿಲ್ಲ ನೋಡ್ರಿ. ಈಗ ರೆಡಿ ಆಯಿತು. ಈಗ ನಾವು ಮತ್ತೊಂದು ಹೋಳಿಗೆಯನ್ನು ಮಾಡೋಣ ನೋಡ್ರಿ. ಈ ರೀತಿ ಇನ್ನೊಂದು ನಾನು ರೆಡಿ ಮಾಡಿಟ್ಕೊಂಡೆ. ಈ ನೋಡ್ರಿ, ಈ ರೀತಿ ಚೆನ್ನಾಗಿ ಲಟ್ಟಿಸಿದ್ವಿ ಅಂದ್ರೆ ಮತ್ತೆ ನಮ್ಗೆ ಮತ್ತೊಂದು ಹೋಳಿಗೆ ರೆಡಿ ಆಗ್ತು. ಸೂಪರ್ ಆಗಿರುವಂಥ, ಮಸ್ತ್ ಆಗಿರುವಂಥ, ಭಾಳ ಸೂಪರ್ ಟೇಸ್ಟ್ ಆಗಿರುವಂತಹ ಹೋಳಿಗೆಗಳು ರೆಡಿ ಆಗ್ತಾ ಇದ್ದಾವ ನೋಡ್ರಿ. ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ವಂದ್ರೆ ಸ್ವಲ್ಪನೂ ಅರಿಲಿಲ್ಲ, ಒಟ್ಟೊಂದು ಸ್ವಲ್ಪ ಏನೇನೂ ಆಗಲಿಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ ಬಂದು ನೋಡ್ರಿ. ನಾ ಎಷ್ಟು ಹೋಳಿಗೆ ಮಾಡಿದ್ನೋ ಅಷ್ಟು ಸೂಪರಾಗಿ ಬಂದು ನೋಡ್ರಿ. ಹಪ್ಳ, ಸಂಡಿಗೆ, ಕರಿದ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ನಂತರ ತುಪ್ಪದೊಂದಿಗೆ ನಮ್ಮ ಹೋಳಿಗೆಗಳು ಸವಿಯಲು ಸಿದ್ಧ ಆದವು. ಈಗ ನಾನು ರುಚಿ ನೋಡುವಂತಹ ಸಮಯ. ನೋಡೋಣ್ರಿ ಯಾವ ರೀತಿಯಾಗಿದ್ದಾವಂತ. ಈ ಹೋಳಿಗೆ ಮಾತ್ರ ಅದ್ಭುತ ರುಚಿಯಾಗಿತ್ತು, ಮಸ್ತಾಗಿತ್ತು, ಟೇಸ್ಟ್ ಆಗಿತ್ತು. ಅದ್ರ ಜೊತೆ ಸ್ವಲ್ಪ ಸಂಡಿಗೆ ಹಪ್ಪಳವನ್ನು ತಿಂತಾ ಇದ್ದರೆ ವಾ ವಾ ಎಂಥ ಅದ್ಭುತ ರುಚಿ ರೀ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ಖಂಡಿತ ಚೆನ್ನಾಗಿರುತ್ತೆ. ನೀವೇ ಕಮೆಂಟ್ ಮಾಡ್ತೀರ ಸೂಪರ್ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.